ಮಾಡಿದ್ದಾರೆ. ಮೇಘನಶ್ರೀ ತುಂಬಾ ಥ್ಯಾಂಕ್ಸ್. ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ಏನು ಕೇಳಿಸ್ತಾ ಇಲ್ಲ? ವೆರಿ ಗುಡ್, ಹೀಗಿರ್ಬೇಕು ಜೋಶ್. ಎಸ್ ಮಕ್ಕಳೇ, ನೀವೆಲ್ಲ ತುಂಬಾ ಅದೃಷ್ಟವಂತರು. ಯಾಕೆ ಗೊತ್ತಾ? ತುಂಬಾ ಹಳ್ಳಿಗಳಲ್ಲಿ ನಿಮ್ಮಂತ ಮಕ್ಕಳಿಗೆ ಬೇಸಿಗೆ ಶಿಬಿರ ಏನಂತಾನೆ ಗೊತ್ತಿರಲ್ಲ. ಹೌದಾ? ಅವರೆಲ್ಲ ಎಕ್ಸಾಮ್ ಮುಗಿತಾರೆ, ಬರೀತಾರೆ, ಮುಗಿಸ್ತಾರೆ, ಮತ್ತೆ ಅಜ್ಜಿ ತಾತ ಊರಿಗೆ ಹೋಗ್ತಾರೆ. ಇಲ್ಲಿ ಬೂದಿಗೆರೆನಲ್ಲಿ ಶ್ರೀ ಕಾಲಭೈರೇಶ್ವರ ದೇವಸ್ಥಾನ ಟ್ರಸ್ಟ್ ಹಾಗೂ ಶ್ರೀ ರೇಣುಕಾಂಬ ಸದ್ಭವನ ಟ್ರಸ್ಟ್ ವತಿಯಿಂದ ಈ ಅದ್ಭುತವಾದ ಬೇಸಿಗೆ ಶಿಬಿರವನ್ನ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನೀವೆಲ್ಲ ತುಂಬಾ ಅದೃಷ್ಟವಂತರು. ನನಗೆ ಗೊತ್ತಿರೋ ಪ್ರಕಾರ ಒಂದು 2-3 ವಾರಗಳಿಂದ ನಮ್ಮ ಗುರು ಹಿರಿಯರು ಎಲ್ಲ ಬಂದು ತಮ್ಮ ಸಲಹೆಗಳನ್ನ, ತಮ್ಮ ವಿದ್ಯಾರ್ಜನೆಯನ್ನ, ಮತ್ತೆ ತುಂಬಾ ಕಲೆಗಳನ್ನೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬಿಡಬೇಡಿ. ಇದನ್ನ ಎಲ್ಲಾರು ಹೇಳ್ಕೊಡ್ತಾ ಬರ್ತಿದ್ದಾರೆ, ನಾನು ಸಹ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಮರಿಬೇಡಿ. ನಿಮ್ಮ ಶೈಕ್ಷಣಿಕ ವರ್ಷಕ್ಕೆ ಪೂರ್ತಿ ಏನಿದೆ ಅದರಲ್ಲಿ ನಿಮ್ಮನ್ನ ನೀವು ತೋರಿಸ್ಕೊಳ್ಳಿ. ಓಕೆನಾ? ಈಗ ನಾನಿಲ್ಲಿ ಟೀಚರ್ ಅಲ್ಲ. ಓಕೆ, ನಾನು ಫಸ್ಟ್ ಆಫ್ ಆಲ್ ಟೀಚರ್ ಅಲ್ಲ. ನನ್ನ ನೋಡಿ ಭಯ ಬೀಳ್ಬೇಡಿ, ನನ್ನ ಜೊತೆ ಮಾತಾಡೋಕ್ಕೆ ಹಿಂಜರಿಬೇಡಿ. ನನ್ನನ್ನ ನಿಮ್ಮ ಫ್ರೆಂಡ್ ಅಂತ ತಿಳ್ಕೊಳ್ಳಿ. ನಾವಿಬ್ರು ಮಾತಾಡೋಣ. ಓಕೆನಾ? ಕಾನ್ವರ್ಸೇಷನ್ ನಿಮ್ಮ ಮತ್ತೆ ನನ್ನ ಮಧ್ಯೆ. ಓಕೆನಾ? ಕೇಳಿಸ್ತಿಲ್ಲ? ಓಕೆ, ಫ್ರೆಂಡ್ ಅನ್ಬೇಕು. ಎಸ್, ದಟ್ಸ್ ಗುಡ್. ಓಕೆ, ಈಗ ನಾನು ಬರೋವಾಗ ಒಂದು ಬಾಕ್ಸ್ ತಗೊಂಡು ಅಬ್ಸರ್ವ್ ಮಾಡಿದ್ರ ಏನಿರ್ಬೋದು ಅದರಲ್ಲಿ? ಹೌದು, ಬರೀ ಗಿಫ್ಟ್ ಅಲ್ಲ, ಸ್ಪೆಷಲ್ ಗಿಫ್ಟ್. ಓಕೆ, ಈಗ ನಾನು ಹೇಳಿದೆ, ಈಗ ನಾವು ನೀವು ಫ್ರೆಂಡ್ಸ್. ಓಕೆ, ಸೊ ಫ್ರೆಂಡ್ಸ್ ಮಾತಾಡ್ತಾ ಇದ್ವಿ. ಈಗ ನಾನು ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ, ಪ್ರಶ್ನೆಗಳನ್ನ ಕೇಳ್ತೀನಿ. ಸೊ ಯಾರು ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಾರೋ ನಾನು ಪ್ರತಿಯೊಬ್ಬರನ್ನ ಅಬ್ಸರ್ವ್ ಮಾಡ್ತೀನಿ. ಹಾಗಾಗಿ ನಿಮ್ಮೆಲ್ಲರ ಇನ್ವಾಲ್ವ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಯಾರು ಚೆನ್ನಾಗಿ ಆನ್ಸರ್ ಮಾಡ್ತಾರೆ ಹಾಗೂ ಎಲ್ಲಾದ್ರಲ್ಲೂ ಇನ್ವಾಲ್ವ್ಮೆಂಟ್ ಇರುತ್ತೆ, ಅವರಿಗೆ ಈ ಸ್ಪೆಷಲ್ ಗಿಫ್ಟ್. ಅದು ಒಬ್ಬರಿಗಾಗಿರ್ಬೋದು, ಇಬ್ಬರಿಗಾಗಿರ್ಬೋದು, 3 ಜನಕ್ಕಾಗಿರ್ಬೋದು. ಓಕೆ, ಸೊ ಒಬ್ಬರಿಗೆ ಅಂತಲ್ಲ, ನೋಡೋಣ. ಎಲ್ಲ ಇನ್ವಾಲ್ವ್ಮೆಂಟ್ ಇರಬೇಕು, ಎಲ್ಲರೂ ಆನ್ಸರ್ ಮಾಡಬೇಕು. ಹೌದು ಜೋಶ್? ಎಸ್. ಈಗ ನನ್ನ ಮೊದಲನೇ ಪ್ರಶ್ನೆ, ನಿಮ್ಗೆಲ್ಲ ತುಂಬಾ ಹೊಟ್ಟೆ ಹಸಿದಾಗತ್ತ. ಹೇಗೆಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನೀವು ಏನು ತಿಂದಿರಲ್ಲ, ಒಂದು ಹನಿ ನೀರು ಸಹ ಕುಡಿದಿರಲ್ಲ. ತುಂಬಾ ಹೊಟ್ಟೆ ಹಸಿದಾಗತ್ತ. 2 ಮಕ್ಕಳು ಕೂತಿರ್ತಾರೆ. ಒಬ್ಬನ ಕೈಯಲ್ಲಿ ಮೊಬೈಲ್ ಇರುತ್ತೆ, ಇನ್ನೊಬ್ಬನ ಹತ್ರ ಏನಿರುತ್ತೆ, ವೆರೈಟಿ ಫುಡ್ಸ್ ಇರುತ್ತೆ, ಫ್ರೂಟ್ಸ್ ಇರುತ್ತೆ. ಅಂದ್ರೆ ಅವನ ಹತ್ರ ಬಿಸಿ ಬಿಸಿ ಬೇಳೆ ಬಾತ್, ಮೊಸರನ್ನ, ವೆರೈಟಿ ಆಫ್ ಫ್ರೂಟ್ಸ್ ಬಾಯಲ್ಲಿ ಇರುತ್ತೆ. ಇದೆಯಾ? ಹೌದಾ? ಮೊದಲೇ ಹೊಟ್ಟೆ ಹಸಿತಾ ಇಲ್ಲ. ಓಕೆ, ಸೊ ಈಗ ಇಬ್ರು ನಿಮ್ಮನ್ನ ಕರೀತಾರೆ. ನಿಮ್ಗೆ ತುಂಬಾ ಹೊಟ್ಟೆ ಹಸಿತಾ ಇರುತ್ತೆ. ಒಬ್ಬನ ಹತ್ರ ವೆರೈಟಿ ಫುಡ್ಸ್ ಇರುತ್ತೆ, ಫ್ರೂಟ್ಸ್ ಇರುತ್ತೆ, ಇನ್ನೊಬ್ಬನ ಹತ್ರ ಮೊಬೈಲ್ ಇರುತ್ತೆ. ಸೊ ಈಗ ಒಬ್ಬ ಹುಡುಗ ಮೊಬೈಲ್ ಅಲ್ಲಿ ಗೇಮ್ ಮಾಡೋಣ ಬಾ ಅಂತ ಕರೀತಾನೆ, ಇನ್ನೊಬ್ಬ ನಿಮಗೆ ವೆರೈಟಿ ಆಫ್ ಫುಡ್ಸ್ ಮತ್ತೆ ಫ್ರೂಟ್ಸ್ ಕೊಡ್ತೀನಿ ಬಾ ಅಂತ ಕರೀತಾನೆ. ಈಗ ನನ್ನ ಫಸ್ಟ್ ಕ್ವಶನ್, ಯಾರು ಮೊಬೈಲ್ ಹುಡುಗನ ಹತ್ರ ಹೋಗ್ತೀರಾ? ಕೈಯಲ್ಲಿ ಯಾರಿಲ್ಲ? ಗುಡ್. ಈಗ ಯಾರು ಇನ್ನೊಬ್ಬ ಹುಡುಗನ ಹತ್ರ ಹೋಗ್ತೀರಾ? ಯಾರ ಹತ್ರ ಫುಡ್ ಇದೆ, ಫ್ರೂಟ್ಸ್ ಇದೆ? ವೆರಿ ಗುಡ್, ವೆರಿ ಗುಡ್. ಹರ್ಷ, ನಿಮ್ಗೆ ಇದ್ದಲ್ವಾ? ಇನ್ನು ಚಿಕ್ಕ ಹುಡುಗ ಅರ್ಥ ಆಗಿಲ್ಲ ಅನ್ಸುತ್ತೆ. ಓಕೆ, ಎಲ್ಲರೂ ಉತ್ತರವಾಗಿ ನಾನು ಈ ಆನ್ಸರ್ಗೆ ಮತ್ತೆ ವಾಪಸ್ ಬರ್ತೀನಿ. ಓಕೆ, ಕೈ ತುಂಬಾ ಥ್ಯಾಂಕ್ಸ್. ಎಸ್. ಈಗ ನನ್ನ ಮುಂದಿನ ಕ್ವಶನ್. ಓಕೆ, ನೀವೆಲ್ಲರೂ ಇನ್ನೊಂದು 2-3 ಗಂಟೆಗಳಲ್ಲಿ ಎಕ್ಸಾಮ್ ಇದೆ. ಎಕ್ಸಾಮ್ ಅಂದ್ರೆ ಬರೀ ಎಕ್ಸಾಮ್ ಅಲ್ಲ, ಆನ್ಯುವಲ್ ಎಕ್ಸಾಮ್. ಓಕೆ, ಎಕ್ಸಾಮ್ ಇದೆ. ಮತ್ತೆ ಸ್ಪೆಷಲ್ ಗಿಫ್ಟ್ ಈ ಕಡೆ ನೋಡ್ಬೇಕು. ಓಕೆ, ಮತ್ತೆ 2 ಹುಡುಗರು ಕೂತಿರ್ತಾರೆ. ನಿಮ್ಮ ಎಕ್ಸಾಮ್ ಇನ್ನೊಂದು 3-4 ಗಂಟೆ ಇದೆ. 2 ಹುಡುಗರು ಕೂತಿರ್ತಾರೆ. ಒಬ್ಬನ ಕೈಯಲ್ಲಿ ಮತ್ತೆ ಮೊಬೈಲ್ ಇರುತ್ತೆ, ಗೇಮ್ ಮಾಡ್ತಾ ಇರ್ತಾನೆ. ಇನ್ನೊಬ್ಬ ಏನ್ ಮಾಡ್ತಿರ್ತಾನೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ ಅವನ ಕೈಯಲ್ಲಿ, ಮತ್ತೆ ಅವನು ಓದ್ಕೊಂಡ ಪ್ರಿಪೇರ್ ಆಗ್ತಾ ಇರ್ತಾನೆ. ಈಗ ನಿಮ್ಗೆ ಎಕ್ಸಾಮ್ ಇಂಪಾರ್ಟೆಂಟ್ ಅಥವಾ ಮೊಬೈಲ್ ಇಂಪಾರ್ಟೆಂಟ್, ನೀವೇ ಡಿಸೈಡ್ ಮಾಡಬೇಕು. ವೆರಿ ಗುಡ್. ನಾನು ಕ್ವಶನ್ ಕೇಳ್ತೀನಿ, ಮುಂಚೆನೇ ಆನ್ಸರ್ ಕೊಟ್ಬಿಟ್ಟಿದ್ರ? ಓಕೆ, ಸೊ ಮೊಬೈಲ್ ಇಟ್ಕೊಂಡಿರೋ ಹುಡುಗ ಕರೀತಾನೆ, ನೀವು ಹೋಗೋದಿಲ್ಲ. ಯಾರು ಹುಡುಗ ಓದ್ತಾ ಇರ್ತಾನೆ ಅವನ ಹತ್ರ ಹೋಗ್ತೀರಾ?
ಹೌದಾ? ನಾನು ಮತ್ತೆ ವಾಪಸ್ ಬರ್ತೀನಿ ಆನ್ಸರ್ಗೆ. ಎಲ್ಲರೂ ಹೌದು ಅಂತ ಹೇಳ್ತಾ ಇದ್ದೀರಾ, ಆಮೇಲೆ ಮತ್ತೆ ಚೇಂಜ್ ಮಾಡಬಾರ್ದು. ಓಕೆ, ನೆಕ್ಸ್ಟ್ ನನ್ನ ಇನ್ನೊಂದು ಕ್ವಶನ್ ಏನಂದ್ರೆ, ಈಗ ನಿಮ್ಗೆಲ್ಲ ಎಕ್ಸಾಮ್ ಮುಗಿದಿದೆ, ಓಕೆ, ಬೇಸಿಗೆ ರಜಾ, ಹೌದಾ? ನಿಮ್ಮ ಮನೆಯಿಂದ ಹೊರಗಡೆ ಬರ್ತೀರಾ, 2 ಮಕ್ಕಳ ಗುಂಪು ಇರುತ್ತೆ, ಓಕೆ, 5 ಮಕ್ಕಳ ಗುಂಪು ಇರುತ್ತೆ. ಒಂದು ಮಕ್ಕಳ ಗುಂಪು ಕ್ರಿಕೆಟ್ ಆಡ್ತಾರೆ, ವಾಲಿಬಾಲ್ ಆಡ್ತಾರೆ, ಓಕೆ, ಮತ್ತೆ ಖೋ ಖೋ ಆಡ್ತಿರ್ತಾರೆ, ಥ್ರೋ ಬಾಲ್, ಎಲ್ಲ ತರದ ಆಟಗಳನ್ನ ಆಡ್ತಿರ್ತಾರೆ. ಇನ್ನೊಂದು 5 ಜನ ಮಕ್ಕಳ ಗುಂಪು ಇರುತ್ತೆ, ಅವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಮೊಬೈಲ್ ಅಲ್ಲಿ ಗೇಮ್ಸ್ ಆಡ್ತಾ ಇರ್ತಾರೆ. ಈಗ ಈ 2 ಗುಂಪಲ್ಲಿ ಯಾವ ಗುಂಪಾದ್ರೂ ನೀವು ಹೋಗ್ತೀರಾ? ಓಕೆ, ಯಾರಾದ್ರೂ ಮೊಬೈಲ್ ಇಟ್ಕೊಂಡಿರೋ ಹುಡುಗ ಹತ್ರ ಹೋಗ್ತೀರಾ? ಕೈ ಯಾರಿಲ್ವಾ? ವೆರಿ ಗುಡ್, ವೆರಿ ಗುಡ್. ಓಕೆ, ಈಗ ನೀವು ಕೊಟ್ಟಿರೋ ಆನ್ಸರ್ಸ್ಗೆ ನಾನು ವಾಪಸ್ ಬರ್ತೀನಿ. ಓಕೆ, ಸೊ ಮೊದಲನೇದಾಗಿ ನೀವು ಹೇಳಿದ್ರಿ ಹಸು ಅಲ್ವಾ? ಸೊ ನಿಮ್ಗೆಲ್ಲ ಹಸುವಾದಾಗ ಯಾರ ಹತ್ರ ವೆರೈಟಿ ಆಫ್ ಫುಡ್ಸ್ ಇದೆ ಮತ್ತೆ ಫ್ರೂಟ್ಸ್ ಇದೆ ಅವ್ರ ಹತ್ರ ಹೋಗ್ತೀರಿ ಅಂತ. ಮತ್ತೆ ಈಗ ನೀವೆಲ್ಲ ಆನ್ಸರ್ ಕೊಟ್ಟಿರೋದು ಹೆಂಗಿದೆ ಅಂದ್ರೆ, ನೀವೆಲ್ಲ ಬೆಳೆದು ಈಗ ನಿಮ್ಮ ಓದನ್ನ ಮುಗಿಸಿ ನೆಕ್ಸ್ಟ್ ನೀವು ಕೆಲಸದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋದ್ಮೇಲೆ ನಾನು ಕೇಳೋ ಪ್ರಶ್ನೆ ಏನಂದ್ರೆ, ನೀವು ಬಡವರ ಹಸಿವನ್ನ ನೀಗಿಸ್ತೀರಾ ಅಥವಾ ಅವಶ್ಯಕತೆ ಇಲ್ದಿರೋ ಮೊಬೈಲ್ ನೀವು ಉಡುಗೊರೆ ಕೊಡ್ತೀರಾ? ನೀಗಿಸ್ತೀರಾ ಅಲ್ವಾ? ಸೊ ಈ ಹಸಿವನ್ನ ನೀಗಿಸೋದೊಂದಿದೆಯಲ್ಲ, ಬರೀ ಬಡವರಿಗೆ ಮಾತ್ರ ಅಲ್ಲ, ನಿಮ್ಮ ತಂದೆ ತಾಯಿಗಳು ಈಗ ನಿಮ್ಮನ್ನ ಓದಿಸೋದಕ್ಕೆ ಎಷ್ಟು ಕಷ್ಟಪಡ್ತಿರ್ತಾರೆ ಅಂದ್ರೆ ಅಷ್ಟೇ ಕಷ್ಟಪಡ್ತಿರ್ತಾರೆ. ಅವರು ತಮ್ಮ ಹಸಿವನ್ನು ನಿಮ್ಗೆ ತೋರಿಸ್ಕೊಳ್ತೀರಾ. ಓಕೆ, ಸೊ ನಿಮ್ಗೆ ಯಾವುದೇ ತರ ಹಸಿವು ಪ್ರಾಬ್ಲಮ್ ಏನು ಬರ್ತಿರೋ ತರ ನಿಮ್ಗೆ ಓದಿಸ್ತಾ ಇದ್ದಾರೆ, ಹೌದಾ? ಸೊ ಇಲ್ಲ ಅಂದ್ರೆ ಏನದಕ್ಕೆ ಅರ್ಥ, ನೀವ್ಯಾರು ಮೊಬೈಲ್ ಯೂಸ್ ಮಾಡಲ್ಲ ಅಂತ, ಹೌದಾ? ಇನ್ ಕೇಸ್ ಮೊಬೈಲ್ ಯೂಸ್ ಮಾಡಿದ್ರೆ ಉಪಮಂಡುಗ ಜ್ಞಾಪಕ ಇಟ್ಕೊಂಡು. ಓಕೆ, ಇನ್ನೊಂದು ಲಾಸ್ಟ್ ಸಣ್ಣ ಒಂದು ಕಥೆ, 2 ಕಥೆ ಹೇಳ್ತಾ ಇದ್ದೀನಿ, ಯಾರು ನಿದ್ದೆ ಮಾಡ್ಬೇಕು, ಅವ್ನು ಆಲ್ರೆಡಿ ತಲೆ ಬರ್ತಿಲ್ಲ. ಓಕೆ, ಸೊ ಇನ್ನೊಂದು ಸಣ್ಣ ಅಕ್ಬರ್ ಬೀರ್ಬಲ್ ಗೊತ್ತಾ ನಿಮ್ಗೆ? ಗೊತ್ತಾ? ಓಕೆ, ಸೊ ಅಕ್ಬರ್ಗೆ ಬೀರ್ಬಲ್ ಅಂದ್ರೆ ತುಂಬಾ ಇಷ್ಟ. ಓಕೆ, ಅವನ ಅರಮನೆಯಲ್ಲಿ ಅವನಿಗೆ ಕೊಡುವಂತ ಪ್ರಾಮುಖ್ಯತೆ ಬೇರೆ ಯಾರಿಗೂ ಕೊಡೋದಿಲ್ಲ. ಇದನ್ನ ನೋಡಿ ಬೇರೆಯವರಿಗೆಲ್ಲ ಏನಾಗುತ್ತೆ, ತುಂಬಾ ಹೊಟ್ಟೆ ಕಿಚ್ಚು ಬರುತ್ತೆ. ಈಗ ನಾನು ಯಾರಾದ್ರೂ ಒಬ್ಬರು ಹೆಸರು ತಗೊಳ್ತಾ ಇರ್ತೀನಿ, ಅವ್ರನ್ನ ಹೊಗಳ್ತಾ ಇರ್ತೀನಿ, ಸೊ ಬೇರೆಯವ್ರಿಗೆ ಏನಾದ್ರು ಆ ತರ ಹೊಟ್ಟೆ ಕಿಚ್ಚು ಬರೋದು ಸಹಜ. ಓಕೆ, ಅದೇ ತರ ಅರಮನೆಯಲ್ಲಿ ಆಗ್ತಾ ಇತ್ತು. ಸೊ ಬೀರ್ಬಲ್ನ ಕಂಡ್ರೆ ಅಕ್ಬರ್ಗೆ ತುಂಬಾ ಇಷ್ಟ, ಮತ್ತೆ ಅವ್ರಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡೋದನ್ನ ನೋಡಿ ಬೇರೆ ಮಂತ್ರಿಗಳೆಲ್ಲ ಇದೇನಪ್ಪ ನಮ್ಮನ್ನೆಲ್ಲ ರಾಜರು ಕಡೆಗಣಿಸ್ತಾರೆ, ಬೀರ್ಬಲ್ಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಅವ್ರ ಮನಸ್ಸಲ್ಲಿ ಹೊಟ್ಟೆ ಕಿಚ್ಚಿರುತ್ತೆ. ಓಕೆ, ಸೊ ಒಂದ್ ದಿವಸ ಏನಾಗುತ್ತೆ, ಅರಮನೆಗೆ ಬೀರ್ಬಲ್ ಸ್ವಲ್ಪ ಲೇಟ್ ಆಗಿ ಅಂದ್ರೆ ತಡವಾಗಿ ಬರ್ತಾನೆ. ಆಗ ಅಕ್ಬರ್ಗೆ ಈ ಮಂತ್ರಿಗಳೆಲ್ಲ ಇರ್ತಾರಲ್ವಾ, ಇದೇ ಸರಿಯಾದ ಸಮಯ ಅಂತ ಅನ್ಕೊಂಡು ಬೀರ್ಬಲ್ ಮೇಲೆ ತುಂಬಾ ದುರುಗಳನ್ನ ಹೇಳ್ತಾರೆ. ಓಕೆ, ಏನಂದ್ರೆ ಬೀರ್ಬಲ್ ಸರಿ ಇಲ್ಲ, ಹಾಗೆ ತುಂಬಾ ದುರುಗಳನ್ನ ಹೇಳ್ತಾನೆ ಇರ್ತಾರೆ. ಓಕೆ, ಅವನಿಗೆ ಅವಮಾನ ಮಾಡೋ ತರ ಮಾತಾಡ್ತಾನೆ ಇರ್ತಾನೆ. ಸೊ ಅದೆಲ್ಲ ಆದ್ಮೇಲೆ ರಾಜ ಸರಿ ಅಂತ ಕೇಳ್ಕೊತಾ ಇರ್ತಾನೆ. ಆಮೇಲೆ ಒಬ್ಬರನ್ನ ಕೇಳ್ತಾನೆ, ಅವಮಾನ ಮಾಡಿದ್ರಲ್ಲ ಅವ್ರನ್ನ ಕೇಳ್ತಾರೆ, ಏನಂತ, ನೋಡಪ್ಪ ಹೊರಗಡೆ ಸುಮಾರು ಎತ್ತಿನ ಗಾಡಿಗಳು ಹೋಗ್ತಾ ಇದಾವೆ, ಅದ್ರ ಬಗ್ಗೆ ವಿಚಾರಿಸ್ಕೊಂಡು ಅಂತ ಕೇಳ್ತಾನೆ ಅಕ್ಬರ್. ಓಕೆ, ಆಗ ಒಬ್ಬ ಮಂತ್ರಿ ಹೋಗ್ತಾನೆ, ಹೊರಗಡೆ ವಿಚಾರಿಸ್ಕೊಂಡ್ ಬರ್ತಾನೆ. ರಾಜ ಕೇಳ್ತಾನೆ, ಎಷ್ಟು ಎತ್ತಿನ ಗಾಡಿಗಳಿದ್ವು ಅಂತ. ಅವನು ಏನು ನೋಡಿರಲ್ಲ, ಕೌಂಟ್ ಮಾಡಿರಲ್ಲ, ಹೋಗ್ತಾನೆ ಕೌಂಟ್ ಮಾಡ್ತಾನೆ. ಸ್ವಾಮಿ 7 ಎತ್ತಿನ ಗಾಡಿಗಳಿದ್ವು ಅಂತ ಹೇಳ್ತಾನೆ. ಹೌದಾ, ಸರಿ, ಹಾಗಾದ್ರೆ ಎತ್ತಿನ ಗಾಡಿಯಲ್ಲಿ ಏನಿದೆ ಅಂತ ಕೇಳ್ತಾನೆ. ಎತ್ತಿನ ಗಾಡಿಯಲ್ಲಿ ಏನಿದೆ ಅಂತ ಕೇಳ್ತಾನೆ. ಅವನು ಅದನ್ನು ಗಮನಿಸಿರಲ್ಲ, ಮತ್ತೆ ಹೋಗ್ತಾನೆ. ಎತ್ತಿನ ಗಾಡಿಯಲ್ಲಿ ದವಸ ಧಾನ್ಯ ತರಕಾರಿ ಎಲ್ಲ ಇರುತ್ತೆ. ನೋಡ್ಕೊಂಡು ಮತ್ತೆ ಸ್ವಾಮಿ ಎತ್ತಿನ ಗಾಡಿಯಲ್ಲಿ ದವಸ ಧಾನ್ಯ ತರಕಾರಿ ಎಲ್ಲ ಇದೆ ಅಂತ. ಹೌದಾ, ಆ ಗಾಡಿ ಯಾರ್ದು ಅಂತ ಕೇಳ್ತಾನೆ. ಅದಕ್ಕೆ ಅವನ ಹತ್ರ ಆನ್ಸರ್ ಇಲ್ಲ. ಮತ್ತೆ ಹೋಗ್ತಾನೆ, ಮತ್ತೆ ಕೇಳ್ತಾನೆ, ಎತ್ತಿನ ಗಾಡಿಗಳು ಯಾರ್ದು ಅಂತ. ಅದು ರಾಮಣ್ಣ ಭೀಮಣ್ಣನಾಗಿರ್ಬೋದು, ಯಾರ್ದು ಆಗಿರ್ಬೋದು. ಕೇಳ್ಕೊಂಡ್ಬರ್ತಾನೆ, ಮತ್ತೆ ಹೇಳ್ತಾನೆ, ಇದು ರಾಮಣ್ಣ ಭೀಮಣ್ಣ ಅವರು. ಹೌದಾ, ಹಾಗಾದ್ರೆ ಎತ್ತಿನ ಗಾಡಿಗಳೆಲ್ಲ ಎಲ್ಲಿ ಹೋಗ್ತಾ ಇದಾವೆ ಅಂತ ಕೇಳ್ತಾನೆ. ಅದಕ್ಕೂ ಅವನ ಹತ್ರ ಆನ್ಸರ್ ಇಲ್ಲ. ಮತ್ತೆ ಹೋಗ್ತಾನೆ, ಕೇಳ್ತಾನೆ. ಸೊ ಕೇಳುವಾಗ ಎತ್ತಿನ ಗಾಡಿ ಎಲ್ಲ ಸಂತೆಗೆ ಹೋಗ್ತಾ ಇರುತ್ತೆ. ಮತ್ತೆ ರಾಜನ ಹತ್ರ ಬಂದು ಹೇಳ್ತಾನೆ, ಎತ್ತಿನ ಗಾಡಿ ಎಲ್ಲ ಸಂತೆಗೆ ಹೋಗ್ತಾ ಇರ್ತಾರೆ. ಸೊ ಇಷ್ಟೆಲ್ಲ ಕೇಳಿದ ತಕ್ಷಣ ಬೀರ್ಬಲ್ ಬರ್ತಾನೆ. ಬೀರ್ಬಲ್ ತಡವಾಗ ಬರ್ತಾನೆ. ಆಗ ರಾಜ ಕೇಳ್ತಾನೆ, ಬೀರ್ಬಲ್ ಹೊರಗಡೆ ಎತ್ತಿನ ಗಾಡಿಗೆ ಹೋಗ್ತಾ ಇದ್ದಾವೆ, ಅದ್ರ ಬಗ್ಗೆ ಏನಾದ್ರು ವಿಚಾರಿಸ್ದ ನೀನು ಅಂತ. ಆಗ ಬೀರ್ಬಲ್ ಹೇಳ್ತಾನೆ, ಹೌದು ಸ್ವಾಮಿ, ಹೊರಗಡೆ ಒಟ್ಟು 7 ಎತ್ತಿನ ಗಾಡಿ ಇದೆ. ಅವರು ರಾಮಣ್ಣ ಮತ್ತು ಭೀಮಣ್ಣವು ಅವು ಎಲ್ಲ ಸಂತೆಗೆ ಹೋಗ್ತಾ ಇದ್ದಾವೆ. ಸಂತೆಗೆ ಹೋಗ್ಬೇಕಾದ್ರೆ ಅದರಲ್ಲಿ ಈ ದವಸ ಧಾನ್ಯ ತರಕಾರಿ ಎಲ್ಲ ತುಂಬಿಸ್ಕೊಂಡು
ಹೋಗ್ತಾ ಇದ್ದಾರೆ ಸಂತೆ ಕಡೆಗೆ ಅಂತ ಹೇಳ್ತಾರೆ. ಸೊ ಈಗ ಸಾಮಾನ್ಯ ಮಂತ್ರಿ ಹೇಗೆ ಆನ್ಸರ್ ಮಾಡ್ತಾ, ಬೀರ್ಬಲ್ ಹೇಗೆ ಆನ್ಸರ್ ಮಾಡ. ಸಾಮಾನ್ಯ ಮಂತ್ರಿ ಪ್ರತಿಯೊಂದಕ್ಕೂ ಹೋಗಿ ಬರ್ತಾ ಅಂದ್ರೆ ರೋಬೋಟ್ ಅಂತ ಗೊತ್ತಾ ನಿಮಗೆ, ಯಾಂತ್ರಿಕ ಮಾನವ, ಸ್ವಂತ ಬುದ್ಧಿ ಇರೋದಿಲ್ಲ. ಸೊ ಪ್ರತಿಯೊಂದನ್ನು ಹೇಳಿ ಮಾಡಿಸ್ಕೊಳ್ತಾ ಇರ್ತಾರೆ. ಓಕೆ, ಸೊ ಬೀರ್ಬಲ್ ಅಂದ್ರೆ ಪ್ರತಿಯೊಂದಕ್ಕೂ ಅವರ ಆನ್ಸರ್ ಇದೆ, ಸಾಮಾನ್ಯ ಜ್ಞಾನ ಇದೆ. ಸೊ ಈ ಮೊಬೈಲ್ ಬಳಕೆ ಅನ್ನೋದಿದೆಯಲ್ಲ, ತುಂಬಾ ಜನ ನೋಡಿರ್ತಾರೆ, ಮೊಬೈಲ್ ಇಟ್ಕೊಂಡು ಕುತ್ಕೊಂಡಿರ್ತಾರೆ, ನೀವು ಒಂದು ಕ್ವಶನ್ ಕೇಳಿದ್ರೆ ಒಂದೇ ಆನ್ಸರ್. ಹೌದಾ? ಒಂದು ಕ್ವಶನ್ ಕೇಳಿದ್ರೆ ಒಂದೇ ಆನ್ಸರ್. ಹಾಗೆ ಈ ಮೊಬೈಲ್ ನ ಜಾಸ್ತಿ ಬಳಕೆ ಮಾಡ್ತಾ ನೀವೆಲ್ಲ ರೋಬೋಟ್ಸ್ ಆಗೋಗ್ಬಿಡ್ತೀರಾ. ಹೌದಾ? ನೀವಲ್ಲ ಸಾರಿ. ಸೊ ತುಂಬಾ ಜನ ಯೂಸ್ ಮಾಡೋರು, ಹಾಗೆ ನೀವೆಲ್ಲ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದೀರಾ, ಯಾರು ಮೊಬೈಲ್ ಯೂಸ್ ಮಾಡಲ್ಲ ಅಂತ. ಹೌದಾ? ಸೊ ಅತಿಯಾದ ಮೊಬೈಲ್ ಬಳಕೆಯಿಂದ ನೀವು ರೋಬೋಟ್ ಆಗೋದ್ರಿಂದ ಅದು ಖಂಡಿತ ಗೊತ್ತಿಲ್ಲ. ಸೊ ಯಾವುದೇ ಕಾರಣಕ್ಕೂ ಮೊಬೈಲ್ ನ ನಿಮ್ಮ ಎಜುಕೇಶನ್ಗೆ ಮತ್ತೆ ನಿಮ್ಗೆ ವಿದ್ಯೆಗೆ ಏನಾದ್ರೂ ಒಂದು ಅನುಕೂಲ ಇದ್ದೇ ಇದೆ ಮೊಬೈಲ್ ಮುಖಾಂತರ. ಸೊ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಇಷ್ಟೆಲ್ಲ ಹೇಳಿದ್ಮೇಲೆ 2 ಕಥೆ ಹೇಳಿದೀನಿ, 3 ಕ್ವಶನ್ ಕೇಳಿದೀನಿ. ಈಗ ಮನೆಗೆ ಹೋದ್ಮೇಲೆ ನೀವೆಲ್ಲ ಮೊಬೈಲ್ ಹೇಗೆ ಅವಾಯ್ಡ್ ಮಾಡ್ತೀರಾ ಅಂತ ಯಾರು ಒಬ್ಬರು ಹೇಳ್ತೀರಾ? ಸ್ಪೆಷಲ್ ಯೂಸ್ ಮೊಬೈಲ್ ಯೂಸ್ ಮಾಡಲ್ಲ ಅನ್ನೋರು, ನಾವು ಮೊಬೈಲ್ ಯೂಸ್ ಮಾಡ್ತಾ ಇದ್ದೆ, ಇನ್ಮೇಲೆ ಮನೆಗೆ ಹೋದ್ಮೇಲೆ ಮೊಬೈಲ್ ಯೂಸ್ ಮಾಡಲ್ಲ ಯಾರು ಇದ್ದೀರಾ? ಹೇಳ್ಬಿಟ್ಟ ಹೇಳಿ ಕೈ ಇಟ್ಟಿದ್ದಲ್ಲ ಬೈಬಿಟ್ಟು ಹೇಳ, ನನಗೆ ಫ್ರೆಂಡ್ ಅಂತ ಹೇಳೋದು ಅವಾಗಲೇ ಮೊಬೈಲ್ ಯೂಸ್ ಮಾಡಲ್ಲ ಅಲ್ವಾ? ಇಷ್ಟು ಯೂಸ್ ಮಾಡ್ತಿದ್ದ. ಸೊ ಅಂದ್ರೆ ಮೊಬೈಲ್ ನ ಯೂಸ್ ಮಾಡೋದ ಅನ್ನೋದಕ್ಕೆ ನೀವು ಕೆಲವೊಂದು ಸ್ಟೆಪ್ಸ್ ನ ತಗೋಬೇಕು. ಇಷ್ಟು ದಿವಸಗಳ ಕಾಲ ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮನ್ನೆಲ್ಲ ಬೈತಿದ್ರು, ಮೊಬೈಲ್ ನೋಡ್ಬೇಡ, ಟಿವಿ ನೋಡ್ಬೇಡ, ಓದ್ಕೋ ಅಂತ. ಈಗ ನನ್ನ ಕತೆ ಮತ್ತು ನನ್ನ ಮಾತುಗಳನ್ನ ಅಟ್ಲೀಸ್ಟ್ ಕೇಳಿಸ್ಕೊಂಡ್ಮೇಲೆ ನೀವು ಹೇಗಾಗ್ಬೇಕು ಗೊತ್ತಾ? ನಿಮ್ಮ ತಂದೆ ತಾಯಿಗೆ ನೀವ್ ಹೇಳ್ಬೇಕು, ಅಪ್ಪ ಮೊಬೈಲ್ ನೋಡ್ಬೇಡ, ಟಿವಿ ನೋಡ್ಬೇಡ, ಬಾ ನನ್ನ ಜೊತೆ ಮಾತಾಡು, ನನ್ನ ಜೊತೆ ಸಮಯ ಕಳಿ, ಬಾ ಹೊರಗಡೆ ಹೋಗೋಣ, ಬಾ ಆಟ ಆಡೋಣ ಅಂತ ಕೇಳ್ಬೇಕು. ಕೇಳ್ತೀರಾ? ಸ್ಪೆಷಲ್ ಗಿಫ್ಟ್ ಆಗಿಲ್ಲ. ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ಸ್ಪೆಷಲ್ ಗಿಫ್ಟ್ ಖಂಡಿತ ಎಲ್ಲರಿಗೂ ಇದೆ. ನೀವು ಮನೆಗೆ ಹೋಗೋ ಟೈಮಲ್ಲಿ ಖಂಡಿತ ಎಲ್ಲರಿಗೂ ಕೊಡ್ತಾರೆ, ಎಲ್ಲರೂ ತಗೊಂಡೋಗಿ. ಓಕೆನಾ? ನನ್ನ ಮಾತುಗಳನ್ನ ಮುಗಿಸ್ತಾ ಈಗ ಬೇರೆ ಅತಿಥಿಗಳು ಬಂದಿದ್ದಾರೆ. ಸೊ ಅವ್ರನ್ನ ಬೇಗನಷ್ಟು ವೆಲ್ಕಮ್ ಮಾಡಬೇಕು. ಥ್ಯಾಂಕ್ಸ್.